ಪ್ರೈಸ್ ದ ಲಾರ್ಡ್. ಕರ್ತನು ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳು. ಪ್ರಿಯರಾದವರೇ, ನೀವೆಲ್ಲರೂ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಚಂದಾಗಿದ್ದೀರಾ. ನಿಶ್ಚಯವಾಗಲೂ ದೇವರು ಪ್ರತಿಯೊಂದು ದಿನ ಆತನು ನಿಮ್ಮನ್ನು ನಡೆಸಿಕೊಂಡು ಬರುವಂತ ವಿಧಾನ ಬಹಳ ಅದ್ಭುತಕರವಾದದ್ದು, ಅತಿಶಯಕರವಾದದ್ದು. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಮಾಡ್ತಾ ಇದ್ದೀನಿ. ಪ್ರೀತಿಯ ದೇವಜನರೇ, ನಾನು ನಿಮ್ಮ ಪಾಸ್ಟರ್ ಆಂಟೋನಿ ರಾಜ್ ಅಂತ ಹೇಳಿ, ದಿನಸರಿಯು ದೇವರೊಂದಿಗೆ, ದೇವರ ವಾಕ್ಯ ನಿಮ್ಮೊಂದಿಗೆ. ದೇವರಿಗೆ ಸ್ತೋತ್ರವಾಗಲಿ. ದಿನಸರಿಯು ದೇವರೊಂದಿಗೆ, ದೇವರ ವಾಕ್ಯ ನಿಮ್ಮೊಂದಿಗೆ ಇರುವುದರಿಂದ ಪ್ರಿಯರಾದವರೇ, ಕಣ್ಗಳನ್ನ ಮುಚ್ಚಿ ಮುಂದುವರೆಯಾಗಿ ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ನಮ್ಮನ್ನು ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ, ಮಹಿಮೆ ಪಡಿಸ್ತಾ ಇದ್ವಿ. ಈ ಒಳ್ಳೆ ಸಮಯಕ್ಕಾಗಿ ನಾವು ಸ್ತೋತ್ರಗಳನ್ನು ಮಾಡಿ ಎಲ್ಲ ನಿನ್ನ ನಾಮ ಮಹಿಮೆ ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರಾದವರೇ, ವಿಶೇಷವಾಗಿ ಈ ದಿನದಲ್ಲಿ ದೇವರು ತನ್ನ ಜನರಿಗೆ, ತನ್ನ ವಿಶ್ವಾಸಿಗಳಿಗೆ, ತನ್ನನ್ನು ನಂಬಿದಂತ ಪ್ರತಿ ಒಬ್ಬೊಬ್ಬರಿಗೂ ದೇವರು ಮೇಲಾದ ಕಾರ್ಯಗಳನ್ನು ಆತನ ಮಾಡಬೇಕೆಂದು ಆತನ ತವಕವು, ಆತನ ಬಯಕೆಯು, ಆತನ ಮಾಡುವಂತ ಆಶೀರ್ವಾದಗಳು, ಮೇಲಾದ ಕಾರ್ಯಗಳು ತನ್ನ ಜನಗಳು ಸದಾಕಾಲ ಅನುಭವಿಸಿ ಅವರು ಉನ್ನತಕ್ಕೆ ಬರಬೇಕೆಂಬುದಾಗಿ ದೇವರು ಬಯಸಿ ತನ್ನ ಜನರಿಗೆ, ತನ್ನ ನಂಬಿದಂತ ಪ್ರತಿಯೊಂದು ವಿಶ್ವಾಸಿಗಳಿಗೆ, ತನ್ನ ದೇವರ ಮಕ್ಕಳಿಗೆ ಆತನ ಇಂಥ ವಾಕ್ಯಗಳನ್ನು ಕೊಟ್ಟು, ನೋಡಿ ನಾನು ನಡೆಸುವಂತ ವಿಧಾನ ಹೀಗೆ ಇರುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಿಮಗಾಗಿ ಹೇಳಲ್ಪಟ್ಟಿದೆ. ಪ್ರಿಯರಾದವರೇ, ಆದ್ದರಿಂದ ಪ್ರಿಯರೇ, ನಾವು ಯೆರೆಮೀಯನ ಬರೆದ ಪ್ರವಾದನ ಗ್ರಂಥ ಅದರಲ್ಲಿ 31ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ಕೆಲವು ಭಾಗಗಳನ್ನ ಓದುವುದಾದರೆ ಅಲ್ಲಿ ಹೇಳ್ತಾರೆ, ನಾನು ಅನುಗ್ರಹಿಸುವ ಮೇಲುಗಳನ್ನ ನನ್ನ ಜನರು ಸಮೃದ್ಧಿಯಾಗಿ ಅನುಭವಿಸುವರು, ಇದು ಯೆಹೋವನ ನುಡಿ. ನಾನು ಅನುಗ್ರಹಿಸುವಂತ ಮೇಲನ್ನ ನನ್ನ ಜನರು ಸಮೃದ್ಧಿಯಾಗಿ ಅನುಗ್ರಹಿಸುವರು, ಇದು ಕರ್ತನಾದ ದೇವರ ನುಡಿಯಾಗಿದೆ. ಸ್ತೋತ್ರವಾಗಲಿ. ತನ್ನ ಜನರಿಗೆ ಮೇಲಾದ ಕಾರ್ಯಗಳನ್ನ ಸಮೃದ್ಧಿಯಾದ ಮಾಡುವಂತ ಕರ್ತನ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಆತನು ಸಮೃದ್ಧಿಯಾಗಿ ಅನುಗ್ರಹಿಸುವುದಕ್ಕೆ ಕರ್ತನೊಬ್ಬನೇ ಶಕ್ತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಆದ ಕಾರಣ ಪ್ರಿಯರಾದವರೇ, ಅದೇ ರೀತಿಯಾಗಿ ಕೀರ್ತನೆಯಲ್ಲಿ ಒಂದು ವಾಕ್ಯಗಳು ಹೇಳಲ್ಪಡ್ತದೆ ನೋಡಿ. 67ನೇ ಕೀರ್ತನೆ 6ನೇ ವಾಕ್ಯದಲ್ಲಿ ಹೇಳ್ತದೆ, ದೇವರು ನಮ್ಮ ದೇವರೇ ನಮ್ಮನ್ನ ಆಶೀರ್ವದಿಸುವನು. ದೇವರೇ ನಮ್ಮನ್ನ ಆಶೀರ್ವದಿಸುವನು ಎಂಬುದಾಗಿ ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ದೇವರಿಗೆ ಸ್ತೋತ್ರವಾಗಲಿ. ಅಲ್ಲಿ ಕರೆಕ್ಟ್ ಆಗಿ ನಾವು ತಿಳಿದುಕೊಳ್ಳಬೇಕಾದ ವಿಷಯ ಏನಂದ್ರೆ, ಅಂಶವೇನಂದ್ರೆ, ದೇವರೇ ನಮ್ಮನ್ನ ಆಶೀರ್ವದಿಸುವನು. ಅಂದ್ರೆ ದೇವರು ಹೊರತು ನಮಗೆ ಮೇಲಾದ ಕಾರ್ಯಗಳನ್ನ ಮಾಡಲು, ನಿಮಗೆ ಮೇಲಾದ ಅತಿಶಯಗಳನ್ನ ಮಾಡಲು, ನಿಮ್ಮನ್ನ ಆಶೀರ್ವದಿಸಲು ಅದು ದೇವರು ಹೊರತು ಬೇರೆ ಯಾರು ಇರಲಿಕ್ಕೆ ಸಾಧ್ಯವೂ ಆಗುವುದಿಲ್ಲ ಎಂಬುದಾಗಿ ಇದು ದೃಢತ್ವವಾಗಿ ಹೇಳ್ತದೆ. ಹಾಗಾಗಿ ಪ್ರೀತಿಯ ದೇವಜನರೇ, ನೀವು ಏನು ಮಾಡಬೇಕಾದಂದ್ರೆ, ನಿಮ್ಮ ಜೀವಿತದಲ್ಲಿ, ನಿಮ್ಮ ವಿಷಯದಲ್ಲಿ, ನಿಮ್ಮ ಕಾರ್ಯದಲ್ಲಿ, ನಿಮ್ಮ ಪ್ರತಿಯೊಂದೊಂದು ಅಗತ್ಯಗಳಲ್ಲಿ ದೇವರನ್ನು ಹೊರತು, ದೇವರು ಅಲ್ಲದೆ, ಕರ್ತನಾದ ದೇವರು ಅಲ್ಲದೆ, ಯೆಹೋವ ದೇವರಲ್ಲದೆ, ಯೇಸು ಸ್ವಾಮಿ ಅಲ್ಲದೆ ಬೇರೆ ಯಾವುದನ್ನು ನೀವು ಏನ್ ಮಾಡಬಾರ್ದು, ಅವಲಂಬಿಸಿಕೊಂಡು ಹೋಗ್ಬಾರ್ದು. ಯಾಕಂದ್ರೆ ದೇವರ ಆಶೀರ್ವಾದ ಹೇಗಿದೆ ಎಂಬುದಾಗಿ ನಾವು ಜ್ಞಾನೋಕ್ತಿಗಳು 10ನೇ ಅಧ್ಯಾಯ ಅದರಲ್ಲಿ 22ನೇ ವಾಕ್ಯ ಹೀಗೆ ಇರುತ್ತದೆ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನ ಕೂಡಿಸುವುದಿಲ್ಲ. ಕರ್ತನಾದ ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವಾಗಿದೆ, ಅದು ವ್ಯಸನವನ್ನ ಕೂಡಿಸುವುದಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳು ಬರುವಾಗ ವ್ಯಸನಗಳನ್ನ ತೆಗೆದುಹಾಕಿ, ವ್ಯಸನಗಳಂದ್ರೆ ರೋಗ ಬಾಧೆಗಳು, ಕಷ್ಟಗಳು, ಅನೇಕ ಹೋರಾಟಗಳು, ಇವುಗಳೆಲ್ಲ ತೆಗೆದುಹಾಕಿ ದೇವರು ಮೇಲಾದ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಆತನ ಮಾಡಲು ಆತನೊಬ್ಬನೇ ಶಕ್ತನಾಗಿರುವುದರಿಂದ, ಆದ ಕಾರಣ ಪ್ರಿಯರಾದವರೇ, ನಿಮ್ಮ ಎಲ್ಲ ಆಶೀರ್ವಾದಕ್ಕೂ, ನಿಮ್ಮ ಪ್ರತಿಯೊಂದು ಅಗತ್ಯತೆಗಳಿಗೂ ದೇವರು ಮೇಲಾದ ಅತಿಶಯಗಳನ್ನ ನಮ್ಮ ಜೀವಿತದಲ್ಲೂ ಮಾಡಲು ಶಕ್ತನಾಗಿದ್ದಾನೆ. ಹೆದರಬೇಡಿ. ಯಾವ ಮೇಲೂ ನಮ್ಮ ಜೀವಿತದಲ್ಲಿ ನಡೀತಲ್ಲ. ಹೌದು, ನಮ್ಮ ಜೀವಿತದಲ್ಲಿ ಮೇಲಾದ ಕಾರ್ಯಗಳನ್ನ ಮಾಡ್ಬೇಕೆಂದ್ರೆ ಯಾವ ಮನುಷ್ಯನಾಗಲಿ, ನಾವು ಮಾಡುತ್ತಿರುವಂತ ಕೆಲಸವಾಗಲಿ, ನಾವು ಮಾಡುತ್ತಿರುವಂತ
ಬಿಸಿನೆಸ್ ಅಲ್ಲಾಗಲಿ ಎಲ್ಲದರಲ್ಲೂ ದೇವರು ನಮ್ಮನ್ನ ಮೇಲಾಗಿ ಅತಿಶಯ ಕಾರ್ಯಗಳನ್ನ ನಡೆಸ್ತಾನೆ. ನಾವೆಲ್ಲರ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆಯೇ, ನಿಮ್ಮನ್ನು ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ. ಈ ಸಮಯದಲ್ಲಿ ದೇವರೇ ವಾಕ್ಯ ಹೇಳಿರೋ ಪ್ರಕಾರವಾಗಿ ನಿನ್ನ ಮಕ್ಕಳಿಗೆ ಮೇಲಾದ ಅತಿಶಯಗಳನ್ನ ಮಾಡಿ ದೇವರೇ ಅದ್ಭುತ ಕಾರ್ಯದಿಂದ ನಡೆಸಿಕೊಡು. ದೇವರೇ ಎಲ್ಲ ಮಕ್ಕಳನ್ನು ಉನ್ನತಿಕ್ಕೆ ದಾರಿ ನಡೆಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಶ್ಚಯವಾಗಲು ನಿಮ್ಮ ಜೀವಿತದಲ್ಲಿ ಮೇಲಾದ ಕಾರ್ಯಗಳನ್ನ ಮಾಡ್ತಾರೆ. ಸಾಕ್ಷಿಯೊಂದಿಗೆ ಪ್ರಿಯರಾದವರೇ ನಮ್ಮೊಂದಿಗೆ ಇದನ್ನು ಹಂಚಿಕೊಳ್ಳಿ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ. ಆಮೇನ್.